ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ನೋಟಿಫಿಕೇಷನ್ ಮುಖಾಂತರ ಬೇಗನೆ ನೋಡಿಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಏಪ್ರಿಲ್ ತಿಂಗಳದ ಮ್ಯಾಗ್ಝಿನನ್ನು ನೋಡೋಣ. ಇದರಲ್ಲಿ ಪ್ರಸಾರಿ ಭಾರತದ ನೂತನ ಮುಖ್ಯಸ್ಥರು ಆಯ್ಕೆಯಾದರು ನವನೀತ್ ಕುಮಾರ್ ಸೆಹಗಲ್. ಕೇಂದ್ರ ಸರ್ಕಾರವು ನಿವೃತ್ತ IAS ಅಧಿಕಾರಿಯಾಗಿರುವ ನವನೀತ್ ಕುಮಾರ್ ಸೆಹಗಲ್ ಅವರನ್ನು ಪ್ರಸಾರ ಭಾರತಿಯ ನೂತನ ಅಧ್ಯಕ್ಷರಾಗಿ 2024 ಮಾರ್ಚ್ನಲ್ಲಿ ನೇಮಿಸಿದೆ. ಆಯ್ಕೆ ಸಮಿತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನವನೀತ್ ಅವರನ್ನು ಪ್ರಸಾರಿ ಭಾರತಿ ಮಂಡಳಿಯ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿದ್ದಾರೆ. ಯಾರು? ದ್ರೌಪದಿ ಮುರ್ಮು ಅವರು ಪ್ರಸಾರಿ ಭಾರತೀಯ ಮಂಡಳಿಯ ಮುಖ್ಯಸ್ಥರನ್ನಾಗಿ ನವನೀತ್ ಕುಮಾರನ್ನು ಸೆಹಗಲ್ನವರನ್ನು ನೇಮಕ ಮಾಡಲಾಗಿದೆ. 2020 ಫೆಬ್ರವರಿಯಲ್ಲಿ ಪ್ರಸಾರ ಭಾರತೀಯ ಅಧ್ಯಕ್ಷರಾಗಿದ್ದ ಸೂರ್ಯಪ್ರಕಾಶ್ ಅವರ ಕರ್ತವ್ಯಾವಧಿಯು ಮುಗಿದಿದ್ದು 4 ವರ್ಷಗಳ ಅವಧಿಯಿಂದ ಹುದ್ದೆ ಖಾಲಿ ಉಳಿದಿತ್ತು. ಅಂದರೆ ನಿವೃತ್ತಿ ಆದವರು ಯಾರಪ್ಪ ಅಂತಂದರೆ ಸೂರ್ಯಪ್ರಕಾಶ್ ಅವರು ನಿವೃತ್ತಿ ಮುಗಿದು 4 ವರ್ಷದ ಹುದ್ದೆ ಖಾಲಿಯಾಗಿತ್ತು. ಈಗ ನವನೀತ್ ಕುಮಾರನ್ನು ನೇಮಕ ಮಾಡಲಾಗಿದೆ. ಆಯ್ಕೆ ಸಮಿತಿ ನೋಡೋದಾದರೆ ಉಪರಾಷ್ಟ್ರಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಆಗಿರುವ ಜಗದೀಪ್ ಧನ್ಕರ್ ಅವರ ನೇತೃತ್ವದ ತ್ರಿಸದಸ್ಯ ಸಮಿತಿಯು ಪ್ರಸಾರ ಭಾರತಿಯ ನೂತನ ಅಧ್ಯಕ್ಷರಾಗಿ ಸೆಹಗಲ್ ಅವರನ್ನು ಆಯ್ಕೆ ಮಾಡಿತು. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಧ್ಯಕ್ಷರು ಈ ಸಮಿತಿಯಲ್ಲಿದ್ದರು. ಇವರು ಯಾರಿಂದ ನೇಮಕವಾಗಿದ್ದಾರೆ ಅಂದರೆ ರಾಷ್ಟ್ರಪತಿಗಳಿಂದ ನೇಮಕವಾಗಿದ್ದಾರೆ. ಅದೇ ರೀತಿ ಅಧಿಕಾರಾವಧಿ ಸೆಹಗಲ್ ಅವರು ಮುಂದಿನ 3 ವರ್ಷ ಅಥವಾ 70 ವರ್ಷದವರೆಗೆ ಹುದ್ದೆಯಲ್ಲಿರುತ್ತಾರೆ. ಅಧಿಕಾರಾವಧಿ ಎಷ್ಟಪ್ಪ ಅಂತಾರೆ 3 ವರ್ಷ ಅಥವಾ 70 ವರ್ಷ. ಪ್ರಸಾರ ಭಾರತಿ ಬಗ್ಗೆ ನೋಡೋದಾದರೆ ಪ್ರಸಾರ ಭಾರತಿ ಸಂಸ್ಥೆ ಇದು ಸ್ಥಾಪನೆಯಾಗಿದ್ದು 1997ರಲ್ಲಿ ನವೆಂಬರ್ 23ನೇ ತಾರೀಕು ಪ್ರಸಾರ ಭಾರತಿ ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಅದೇ ಮೇಲ್ವಿಚಾರ ಸಚಿವಾಲಯ ಯಾವುದಪ್ಪ ಅಂತಂದರೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವಾಲಯ. ಅಧೀನದ 2 ಘಟಕಗಳು ನೋಡೋದಾದರೆ ದೂರದರ್ಶನ ಮತ್ತು ಆಲ್ ಇಂಡಿಯಾ ರೇಡಿಯೋ, ಇದು 2 ಘಟಕಗಳಾಗಿವೆ ಅಧೀನದು. ಅದೇ ರೀತಿ ಇದರ ವಿಶೇಷತೆ ನೋಡೋದಾದರೆ ಸಂಸತ್ತಿನ ಕಾಯ್ದೆ ಅನ್ವಯ ಸ್ಥಾಪಿಸನೆಯಾಗಿರುವ ಶಾಸನಬದ್ಧ ಸ್ವಾಯತ್ತ ಸಂಸ್ಥೆಯಾಗಿದೆ ಇದು. ಯಾವುದು? ಪ್ರಸಾರ ಭಾರತಿ. ಮುಖ್ಯಾಂಶಗಳು ನೋಡೋದಾದರೆ ಇದರಲ್ಲಿ ಅದೇ ರೀತಿಯಾಗಿ ಭಾರತದ ದೂರಸಂಪರ್ಕ ವಲಯದ ನಿಯಂತ್ರಕ ಘಟಕ ಎನಿಸಿರುವ ಭಾರತದ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್ ವು 1997ರ ಕಾಯ್ದೆ ಅನ್ವಯ 1997ರ ಫೆಬ್ರವರಿ 20ರಂದು ಸ್ಥಾಪನೆಯಾಗಿದೆ. ಯಾವುದು? ಟ್ರಾಯ್. ಅದೇ ರೀತಿ ಕೇಂದ್ರ ಸಂಪರ್ಕ ಸಚಿವಾಲಯದ ಅಧೀನದಲ್ಲಿದೆ ಇದು. ಯಾವುದು? ಟ್ರಾಯ್. ಇದು ಟ್ರಾಯ್ ನೂತನ ಮುಖ್ಯಸ್ಥರಾಗಿ ಇತ್ತೀಚೆಗೆ ಆಯ್ಕೆ ಯಾರಿಗೆ ಮಾಡಿದೆ ಅಂದರೆ ಅವರ ಹೆಸರು ಯಾರಪ್ಪ ಅಂದರೆ ಅನಿಲ್ ಕುಮಾರ್ ಲಾಹೋಟಿ. ಯಾರು? ಟ್ರಾಯ್ನ ಮುಖ್ಯಸ್ಥರು ಅನಿಲ್ ಕುಮಾರ್ ಲಾಹೋಟಿಯನ್ನು ಇತ್ತೀಚೆಗೆ ನೇಮಕ ಮಾಡಲಾಗಿದೆ. ಅದೇ ರೀತಿ ಪ್ರಸಾರ ಭಾರತೀಯ ನೂತನ ಮುಖ್ಯಸ್ಥರು ಯಾರಪ್ಪ ಅಂದರೆ ನವನೀತ್ ಕುಮಾರ್ ಸೆಹಗಲ್. ನೋಡಿಕೊಳ್ಳಿ ಫ್ರೆಂಡ್ಸ್, ಇಂಪಾರ್ಟೆಂಟ್ ಇದ್ದಾವೆ. ಅದೇ ರೀತಿಯಾಗಿ ಪ್ರಸಾರ ಭಾರತಿಯಿಂದ PB ಶಬ್ದ ಯೋಜನೆ ಚಾಲನೆ ನೀಡಲಾಗಿದೆ. ಸುದ್ದಿ ಸಂಸ್ಥೆಗಳಿಗೆ ಪ್ರಮುಖವಾದ ಸುದ್ದಿಗಳು ಮತ್ತು ಸ್ಪಷ್ಟವಾದ ವಿಡಿಯೋ ಹಾಗೂ ಫೋಟೋಗಳನ್ನು ಹಂಚುವ ಪ್ರಸಾರ ಭಾರತಿಯ PB ಶಬ್ದ ಯೋಜನೆಗೆ ಕೇಂದ್ರದ ಮಾಹಿತಿ ಮತ್ತು ಪ್ರಸಾರ ಖಾತೆಯ ಸಚಿವರಾದ ಅನುರಾಗ್ ಸಿಂಗ್ ಠಾಕೂರ್ ಅವರು 2024 ಮಾರ್ಚ್ 13ರಂದು ನವದೆಹಲಿಯಲ್ಲಿ ರಾಷ್ಟ್ರೀಯ ಮಾಧ್ಯಮ ಕೇಂದ್ರದಲ್ಲಿ ಚಾಲನೆ ನೀಡಿದರು. ಎಲ್ಲಿ? ರಾಷ್ಟ್ರೀಯ ಮಾಧ್ಯಮ ಕೇಂದ್ರದಲ್ಲಿ. ಯಾವುದು? PB ಶಬ್ದ ಯೋಜನೆ. ಇದು ಯೋಜನೆ ಮಾಡಿರುವುದು ಪ್ರಸಾರ ಭಾರತಿಯಿಂದ. ಇದೇ ವೇಳೆ DD ನ್ಯೂಸ್ ಮತ್ತು ಆಕಾಶವಾಣಿ ನ್ಯೂಸ್ನ ನವೀಕೃತ ವೆಬ್ಸೈಟ್ಗಳಿಗೆ ನ್ಯೂಸ್ ಆನ್ ಏರ್ಕ್ರಾಫ್ಟ್, ಅದು ನ್ಯೂಸ್ ಆನ್ ಏರ್ಕ್ರಾಫ್ಟ್ ಆ್ಯಪ್ಗೆ ಚಾಲನೆ ನೀಡಿದರು. ಆ್ಯಪ್ ಇದೆ ಫ್ರೆಂಡ್ಸ್, ಸಾರಿ. ಅದೇ ರೀತಿಯಾಗಿ PB ಶಬ್ದ ಯೋಜನೆ ಬಗ್ಗೆ ನೋಡೋದಾದರೆ PB ಶಬ್ದ ಯೋಜನೆ ಇದು ಕೇಂದ್ರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದೊಂದಿಗೆ ನೋಂದಣಿ ಮಾಡಿಕೊಂಡ ಸುದ್ದಿ ಸಂಸ್ಥೆಗಳಿಗೆ 1 ವರ್ಷದವರೆಗೆ ಉಚಿತ ಸೇವೆಯನ್ನು ಒದಗಿಸುವ ಯೋಜನೆಯಾಗಿದೆ. ಯಾವುದು?
ಇದು ಪಿಬ್ಬಿ ಶಬ್ದ ಯೋಜನೆ. ಇದು 1 ವರ್ಷದವರೆಗೆ ಉಚಿತ ಸೇವೆಯನ್ನು ಒದಗಿಸುತ್ತದೆ. ಯಾವುದಕ್ಕಪ್ಪ ಅಂತಂದರೆ ನೋಂದಣಿ ಮಾಡಿಕೊಂಡ ಇದು ಕೇಂದ್ರ ಮತ್ತು ಮಾಹಿತಿ ಪ್ರಸಾರ ಸಚಿವಾಲಯಗಳು. 50 ವಿಭಾಗಗಳಲ್ಲಿ ಭಾರತದ ಎಲ್ಲ ಪ್ರಮುಖ ಭಾಷೆಗಳಲ್ಲಿ ಸುದ್ದಿಗಳನ್ನು ಒದಗಿಸುತ್ತದೆ. ಇದು ಪಿಬ್ಬಿ ಶಬ್ದ ಮೂಲಕ ಒದಗಿಸುವ ಯಾವುದೇ ವಿಡಿಯೋಗಳಿಗೆ ದೂರದರ್ಶನದ ಲಾಂಛನ ಬಳಸುವ ಅಗತ್ಯವಿಲ್ಲ. ಪಿಬ್ಬಿ ಶಬ್ದ ಯೋಜನೆಯನ್ನು ಮಾಧ್ಯಮ ಲ್ಯಾಂಡ್ಸ್ಕೇಪ್ನಿಂದ ಚಂದಾದಾರಿಕೆ ವಿಡಿಯೋ, ಆಡಿಯೋ, ಮಾಹಿತಿ, ಫೋಟೋಗಳು ಮತ್ತು ಇನ್ನಿತರ ಸ್ವರೂಪಗಳಿಂದ ದಿನನಿತ್ಯದ ಸುದ್ದಿಯನ್ನು ಒದಗಿಸುವ ವೇದಿಕೆಯಾಗಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಅದೇ ರೀತಿಯಾಗಿ ಪ್ರಸಾರ ಭಾರತಿಯ ವರದಿಗಾರರು ವ್ಯಾಪಕ ಜಾಲದಿಂದ ನಡೆಸಲ್ಪಡುವ ಈ ಸೇವೆಯು ದೇಶದ ವಿವಿಧ ಭಾಗಗಳಿಂದ ಪ್ರಚಲಿತ ಸುದ್ದಿಯಲ್ಲಿ ಒದಗಿಸಲಾಗುತ್ತಿದೆ. ಅದೇ ರೀತಿಯಾಗಿ ಸಂಚಾರ ಸಾರಥಿ ಪೋರ್ಟಲ್ 2023ರಲ್ಲಿ ಕೇಂದ್ರ ದೂರಸಂಪರ್ಕ ಇಲಾಖೆ ವತಿಯಿಂದ ಸಂಚಾರ ಸಾರಥಿ ಪೋರ್ಟಲ್ ಬಿಡುಗಡೆಯಾಗಿದೆ. ಕಳೆದು ಹೋದ ಮೊಬೈಲ್ ಫೋನ್ ಕಂಡುಹಿಡಿಯಲು ಇದು ಸಹಾಯಕವಾಗಲಿದೆ. ಯಾವುದು? ಸಂಚಾರ ಸಾರಥಿ ಪೋರ್ಟಲ್. ಇದು ಕಳೆದು ಹೋದ ಮೊಬೈಲ್ ಫೋನ್ಗಳನ್ನು ಕಂಡುಹಿಡಿಯಲು ಸಹಾಯಕವಾಗಲಿದೆ. ಈ ಪೋರ್ಟಲ್ CEIR ನೋ ಯುವರ್ ಮೊಬೈಲ್ ಮತ್ತು SATRಗಳನ್ನು ಒಳಗೊಂಡಿದ್ದು, ಟೆಲಿಕಾಂ ಸಚಿವಾಲಯದಿಂದ ಕಳೆದು ಹೋದ ಅಥವಾ ಕಳ್ಳತನವಾದ ಮೊಬೈಲ್ ಫೋನ್ಗಳನ್ನು ಮರಳಿ ಪಡೆಯಲು ನೆರವಾಗಲಿದೆ. ಯಾವುದು? ಸಂಚಾರಿ ಪೋರ್ಟಲ್. ಇದು ಯಾವುದಕ್ಕೆ ಸಂಬಂಧಪಡುತ್ತದೆ ಅಂತ ಪ್ರಶ್ನೆ ಬಂದರೆ, ಸಂಚಾರ ಸಾರಥಿ ಪೋರ್ಟಲು ಇದು ಕಳೆದು ಹೋದ ಮೊಬೈಲ್ ಫೋನ್ಗಳನ್ನು ಕಂಡುಹಿಡಿಯಲು ಸಹಾಯಕವಾಗಿದೆ ಅಂತ ಹೇಳಬೇಕು ಫ್ರೆಂಡ್ಸ್. ಅದೇ ರೀತಿಯಾಗಿ D2M ಡೈರೆಕ್ಟ್ ಟು ಮೊಬೈಲ್ ಎಂಬ ಬ್ರ್ಯಾಂಡ್ ಕಾಸ್ಟಿಂಗ್ ತಂತ್ರಜ್ಞಾನವು ಭಾರತದ ದೂರಸಂಪರ್ಕ ಇಲಾಖೆ ಮತ್ತು ಪ್ರಸಾರ ಭಾರತಿ ವತಿಯಿಂದ ಅಭಿವೃದ್ಧಿಯಾಗಿದೆ. ಸಕ್ರಿಯ ಇಂಟರ್ನೆಟ್ ಸಂಪರ್ಕದ ಅಗತ್ಯವಿಲ್ಲ ಇದಕ್ಕೆ ಮತ್ತು ಯಾವುದೇ ಸಿಮ್ ಕಾರ್ಡ್ ಇಲ್ಲದೆ ನೇರವಾಗಿ ಅಭಿವೃದ್ಧಿಯಾಗಿದೆ. ಇದು ಮೊಬೈಲ್ ಫೋನ್ಗಳಿಗೆ TV ಚಾನೆಲ್ಗಳ ವೀಕ್ಷಣೆ, ವಿಡಿಯೋ ಮತ್ತು ಇನ್ನಿತರ ಮಲ್ಟಿಮೀಡಿಯಾ ವಿಷಯಗಳನ್ನು ಪ್ರಸಾರ ಮಾಡಲು ಈ ತಂತ್ರಜ್ಞಾನವು ಅನುಮತಿಸಲಿದೆ. ಅದೇ ರೀತಿಯಾಗಿ ಭವಿಷ್ಯದಲ್ಲಿ ಸ್ಮಾರ್ಟ್ಫೋನ್ನಲ್ಲಿರುವ ಯಾವುದೇ ಡೇಟಾ ಖಾಲಿಯಾಗದಂತೆ ನಾವು ನೆಚ್ಚಿನ ಸಿನಿಮಾ ಅಥವಾ ಯಾವುದೇ ಮಲ್ಟಿಮೀಡಿಯಾ ವಿಷಯಗಳನ್ನು ವೀಕ್ಷಿಸಲು ಅವಕಾಶ ಕಲ್ಪಿಸಲಾಗಿದೆ. ಇದರಲ್ಲಿ ಅಂದರೆ 2023 ಜೂನ್ 1ರಂದು IIT ಕಾನ್ಪುರ್ ಮತ್ತು ಪ್ರಸಾರ ಭಾರತಿ ಮತ್ತು ಟೆಲಿಕಮ್ಯುನಿಕೇಷನ್ ಡೆವಲಪ್ಮೆಂಟ್ ಸೊಸೈಟಿ ಇಂಡಿಯಾ ಸಹಯೋಗದಲ್ಲಿ D2M ಬ್ರ್ಯಾಂಡ್ ಕಾಸ್ಟಿಂಗ್ ಕುರಿತು ಶ್ವೇತಪತ್ರ ಬಿಡುಗಡೆಯಾಗಿದೆ. ಇದರಲ್ಲಿ D2M ಅನ್ನು ನೆಕ್ಸ್ಟ್ ಜೆನ್ ಬ್ರ್ಯಾಂಡ್ ಕಾಸ್ಟ್ ಎಂಬ ಒಂದು ಭಾಗವೆಂದು ಹೆಸರಿಸಲಾಗಿದೆ. ಮುಂದಿನ ನ್ಯೂಸ್ ನೋಡೋಣ. ಅದೇ ರೀತಿಯಾಗಿ 2023-24 ವಿಶ್ವ ಮಾನವ ಅಭಿವೃದ್ಧಿ ವರದಿ HDR ಭಾರತದ ಸ್ಥಾನ HDR ಅಂದರೆ ಅದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಭಾರತದ ಸ್ಥಾನ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟಲ್ಲಿ ಭಾರತ ಸ್ಥಾನ 134ನೇ. ಮೊದಲ ಸ್ಥಾನ ಪಡೆದದ್ದು ಸ್ವಿಟ್ಜರ್ಲ್ಯಾಂಡ್. ಭಾರತದ ಪಾಯಿಂಟ್ ನೋಡೋದಾದರೆ 0.644. 2023-24 ಮಾನವ ಅಭಿವೃದ್ಧಿ ವರದಿ HDR ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನು ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ ಸಂಸ್ಥೆ ವತಿಯಿಂದ 2024 ಮಾರ್ಚ್ 13ರಂದು ಬಿಡುಗಡೆ ಮಾಡಲಾಗಿದೆ. ಈ ವರದಿಯನ್ನು 2022 HDI ಸೂಚ್ಯಂಕ ಎನ್ನಲಾಗಿದೆ. ಎಷ್ಟು? 2022 HDI ಸೂಚ್ಯಂಕ ಎನ್ನಲಾಗಿದೆ ಈ ವರದಿಯನ್ನು. ಈ ಆವೃತ್ತಿಯು ಧ್ಯೇಯವಾಕ್ಯ ನೋಡೋದಾದರೆ ಬ್ರೇಕಿಂಗ್ ದ ಲಾಕ್ ರಿಮೇಜಿಂಗ್ ಕಾರ್ಪೊರೇಷನ್ ಇನ್ ದ ಎ ಪೊಲರೈಜ್ಡ್ ವರ್ಲ್ಡ್. ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ಜಗತ್ತಿನ 193 ದೇಶಗಳ ವಿವಿಧ ಆರ್ಥಿಕ ಚರಕಗಳಿಗೆ ಸಂಬಂಧಿಸಿದ ಅಂಕಿಅಂಶಗಳನ್ನು ಆಧರಿಸಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP ಮಾನವನ ಅಭಿವೃದ್ಧಿ ಸೂಚ್ಯಂಕ ವರದಿ 2023-24 ವರದಿಯನ್ನು ಸಿದ್ಧಪಡಿಸಿ ಪ್ರಕಟಿಸಿದೆ. 2023-24 ಮಾನವನ ಅಭಿವೃದ್ಧಿ ವರದಿ ಅನ್ವಯ ಭಾರತ ದೇಶವು 193 ರಾಷ್ಟ್ರಗಳ ಪಟ್ಟಿಯಲ್ಲಿ 0.644 ಅಂಕಗಳೊಂದಿಗೆ 134ನೇ ಸ್ಥಾನ ಪಡೆದಿದೆ. ಎಷ್ಟು? 134ನೇ ಸ್ಥಾನ ಪಡೆದಿದೆ. ವರದಿಯ ವಿಶ್ಲೇಷಣೆ ನೋಡಿದಾಗ ಮಾಧ್ಯಮ ಮಾನವ ಅಭಿವೃದ್ಧಿ
ದೇಶದಲ್ಲಿ ವರ್ಗೀಕರಣದಲ್ಲಿದೆ. 2021-22 ವರದಿ ಪ್ರಕಾರ ಭಾರತವು 132ನೇ ಸ್ಥಾನದಲ್ಲಿತ್ತು. ಈಗ 134 ಸ್ಥಾನದಲ್ಲಿದೆ, ಅಂದರೆ 2 ಸ್ಥಾನ ಹಿಂದಕ್ಕೆ ಹೋಗಿದೆ. ಅದೇ ರೀತಿಯಾಗಿ HDI ಸೂಚ್ಯಂಕದಲ್ಲಿ ಭಾರತ ಪ್ರಗತಿ ವಿಶ್ಲೇಷಣೆ, ಇದನ್ನು ಪಾಸ್ ಮಾಡಿ ಒಂದು ಸಲ ನೋಡ್ಕೊಳ್ಳಿ ಫ್ರೆಂಡ್ಸ್. ಭಾರತ ಸ್ಥಾನ 134, ಅದರ ಭಾರತದ ಅಂಕ ನೋಡೋದಾದರೆ 0.644 ಅಂಕ ಪಡೆದಿದೆ. ಅದೇ ರೀತಿಯಾಗಿ 2023 HDI ವರದಿಯ ಸ್ಥಾನವಾರು ವಿವಿಧ ದೇಶಗಳ ವಿಶ್ಲೇಷಣೆ ನೋಡೋದಾದರೆ ಮೊದಲ 5 ಸ್ಥಾನ ನೋಡೋದಾದರೆ ಮೊದಲದಾಗಿ ಸ್ವಿಟ್ಜರ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ. ಇದರ ಅಂಕ ನೋಡೋದಾದರೆ 0.967. 2ನೇ ಸ್ಥಾನ ನಾರ್ವೆ ಇದರಲ್ಲಿದೆ. 3ನೇ ಸ್ಥಾನ ಐಸ್ಲ್ಯಾಂಡ್. 4ನೇ ಸ್ಥಾನ ಹಾಂಗ್ಕಾಂಗ್ನಿದೆ. 5ನೇ ಸ್ಥಾನ ಡೆನ್ಮಾರ್ಕ್ ಮತ್ತು ಸ್ವೀಡನ್ ಇದೆ. ಅದೇ ರೀತಿಯಾಗಿ ಕೊನೆಯ ಸ್ಥಾನಗಳ 5 ದೇಶಗಳು ನೋಡೋದಾದರೆ 93ನೇ ದೇಶ ಸೋಮಾಲಿಯಾ. ಯಾವುದು 93ನೇ ದೇಶ ಸೋಮಾಲಿಯಾ. ಇದರ ಅಂಕ ನೋಡೋದಾದರೆ 0.380. ಅದೇ ರೀತಿಯಾಗಿ 192ನೇ ದೇಶ ದಕ್ಷಿಣ ಸುಡಾನ್. ಅದೇ ರೀತಿ 191ನೇ ದೇಶ ಸೆಂಟ್ರಲ್ ಆಫ್ ರಿಪಬ್ಲಿಕ್. 189ನೇ ದೇಶ ನೈಜರ್ ಮತ್ತು ಚಾದ್. 188 ಮಾಲಿ. ಪ್ರಮುಖ ದೇಶಗಳು ನೋಡೋದಾದರೆ ಆಸ್ಟ್ರೇಲಿಯಾ 9ನೇ ಸ್ಥಾನ, UAE 17ನೇ ಸ್ಥಾನ, ಸೌದಿ ಅರೇಬಿಯಾ 40ನೇ ಸ್ಥಾನ, ರಷ್ಯಾ 56ನೇ ಸ್ಥಾನ, ಚೀನಾ 75ನೇ ಸ್ಥಾನ, ಬ್ರೆಜಿಲ್ 89ನೇ ಸ್ಥಾನ. ಅದೇ ರೀತಿಯಾಗಿ ದಕ್ಷಿಣ ಆಫ್ರಿಕಾ 110ನೇ ಸ್ಥಾನ, ಭಾರತ 130ನೇ ಸ್ಥಾನದಲ್ಲಿದೆ. ಅದೇ ರೀತಿ ಬಿಮ್ಸ್ಟೆಕ್, ಸಾರ್ಕ್ ಮತ್ತು G7 ಒಕ್ಕೂಟ ದೇಶಗಳ ಅಂಕಗಳನ್ನು ನೋಡಿಕೊಳ್ಳಿ ಫ್ರೆಂಡ್ಸ್. ಒಂದು ಸಲ ಪಾಸ್ ಮಾಡಿ. ಜರ್ಮನಿ 7ನೇ ಸ್ಥಾನದಲ್ಲಿದೆ. ಇಂಗ್ಲೆಂಡ್ 15ನೇ ಸ್ಥಾನದಲ್ಲಿದೆ. ಕೆನಡಾ 18ನೇ ಸ್ಥಾನದಲ್ಲಿದೆ. ಅಮೇರಿಕಾ 20ನೇ ಸ್ಥಾನದಲ್ಲಿದೆ. ಜಪಾನ್ 24ನೇ ಸ್ಥಾನದಲ್ಲಿದೆ. ಫ್ರಾನ್ಸ್ 28. ಅದೇ ರೀತಿಯಾಗಿ ಇಟಲಿ 30ನೇ ಸ್ಥಾನದಲ್ಲಿದೆ. ಅದೇ ರೀತಿ HDI ವಿವಿಧ ಮಾನದಂಡಗಳ ಭಾರತ ಪ್ರಗತಿ ವಿಶ್ಲೇಷಣೆ ನೋಡಿದಾಗ 1990ರ ಜೀವಿತಾವಧಿಯು 57.9 ವರ್ಷದಲ್ಲಿತ್ತು. ಅದೇ ರೀತಿ ನಿರೀಕ್ಷಿತ ಶಾಲಾ ವರ್ಷ 7.6. ಸರಾಸರಿ ಶಾಲಾ ವರ್ಷ 3.60. HDI ಮೌಲ್ಯ 0.43. ಅದೇ ರೀತಿ 2021-22 ನೋಡಿದ್ರೆ 67.2 ವರ್ಷ 0.6633. ಅದೇ ರೀತಿ 2023-24ನೇ ಸಾಲಿನ ನೋಡಿದ್ರೆ ಜೀವಿತಾವಧಿ 67.7 ವರ್ಷ 0.644. ನೋಡಿಕೊಳ್ಳಿ ಫ್ರೆಂಡ್ಸ್. ಕಳೆದ ವರ್ಷಗಳ ಬಗ್ಗೆ ನೋಡೋದಾದರೆ HDIನಲ್ಲಿ ಭಾರತ ಸ್ಥಾನಗಳು ನೋಡೋದಾದರೆ 2020ರದಾಗ 131ನೇ ಸ್ಥಾನದಾಗಿತ್ತು. ಅದೇ ರೀತಿ 2021-22ರದಾಗ 132ಕ್ಕೆ ಬಂದಿತ್ತು. ಆದರೆ 2023-24ರಲ್ಲಿ 134ನೇ ಸ್ಥಾನದಲ್ಲಿದೆ. ಮಾನವಾಭಿವೃದ್ಧಿ ಸೂಚ್ಯಂಕ ಪರಿಕಲ್ಪನೆ ನೋಡೋದಾದರೆ ಜಗತ್ತಿನ ದೇಶಗಳನ್ನು ಆಯಾ ದೇಶಗಳ ತಲಾದಾಯದ ಆಧಾರದ ಮೇಲೆ ಮುಂದುವರೆದ ದೇಶ ಅಥವಾ ಮುಂದುವರಿಯುತ್ತಿರುವ ದೇಶ ಎಂದು ಹಿಂದುಳಿದ ರಾಷ್ಟ್ರಗಳೆಂದು 1950ಕ್ಕೂ ಮುಂಚೆ ವರ್ಗೀಕರಿಸುವ ವಿಧಾನವಿತ್ತು. ಯಾವಾಗ 1990ರಲ್ಲಿ. ಈ ತಲಾದಾಯವು ಮಾತ್ರ ದೇಶದ ಅಭಿವೃದ್ಧಿಯ ನೈಜ ಸೂಚ್ಯಂಕವಲ್ಲ ಎಂದು ತಿಳಿದು ಅರ್ಥಶಾಸ್ತ್ರಜ್ಞರಿಂದ PQLI ಜೀವನ ಭೌತಿಕ ಗುಣಮಟ್ಟ ಮತ್ತು HDI ಪರಿಕಲ್ಪನೆಗಳು ಅಭಿವೃದ್ಧಿಯಾದವು. PQLIನಲ್ಲಿ ಮೂಲ ಸಾಕ್ಷರತೆ, ನಿರೀಕ್ಷಿತ ಜೀವಿತಾವಧಿ, ಶಿಶು ಮರಣ ದರ ಎಂಬ 3 ಮಾನದಂಡಗಳಿದ್ದವು. 1990ರ ನಂತರ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಆಧರಿಸಿ ರಾಷ್ಟ್ರಗಳನ್ನು ಅತ್ಯಂತ ಹೆಚ್ಚು ಮಾನವ ಅಭಿವೃದ್ಧಿ, ಮಧ್ಯಮ ಮಾನವ ಅಭಿವೃದ್ಧಿ ಮತ್ತು ಕಡಿಮೆ ಮಾನವ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೆಂದು ವರ್ಗೀಕರಿಸಲಾಯಿತು. ಈ HDI ಪರಿಕಲ್ಪನೆ ನೀಡಿದರು ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞರಾಗಿರುವ ಮೆಹಬೂಬ್ ಉಲ್ ಹಕ್ ಮತ್ತು ಭಾರತ ಅರ್ಥಶಾಸ್ತ್ರಜ್ಞಗಳಾದ ಅಮೃತ ಸೇನ್. ಇವರಿಗೆ 1998ರಲ್ಲಿ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಿದ್ದಾರೆ ಇವರು. ಅದೇ ರೀತಿಯಾಗಿ ಮೇಘನಾಥ್ ದೇಸಾಯಿ ಅವರು ಕೂಡ ಹ್ಯೂಮನ್ ಡೆವಲಪ್ಮೆಂಟ್ನಲ್ಲಿ ಇದ್ದಾರೆ. HDI
ಕಡಿಮೆ ಇರುವ ರಾಷ್ಟ್ರಗಳಿಗೆ ಅದರ ಗುಣಮಟ್ಟವನ್ನು ಸುಧಾರಿಸಲು ಸಲಹೆ, ಮಾರ್ಗದರ್ಶನ, ನೆರವು ಮತ್ತು ಸಹಕಾರ ನೀಡಲು ಈ ವರದಿಯು ಸಹಕಾರಿಯಾಗುತ್ತದೆ. HDIನಲ್ಲಿ 3 ಮಾನದಂಡಗಳಿವೆ. ಅವುಗಳೆಂದರೆ: ಮೊದಲನೇದಾಗಿ ಜೀವನ ನಿರೀಕ್ಷೆ ಅಥವಾ ನಿರೀಕ್ಷಿತ ಜೀವಿತಾವಧಿ ಅಥವಾ ದೀರ್ಘ ಮತ್ತು ಆರೋಗ್ಯವಂತ ಜೀವನ ಸೂಚ್ಯಂಕ. ಅದೇ ರೀತಿಯಾಗಿ ಎರಡನೇದಾಗಿ ಶಿಕ್ಷಣದ ಸೂಚ್ಯಂಕ. ಅದೇ ರೀತಿಯಾಗಿ ಮೂರನೇದು ನಿವ್ವಳ ತಲಾ ರಾಷ್ಟ್ರೀಯ ಆದಾಯ. ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ 4.3ನೇ ಗುರಿ ಮತ್ತು 4.4ನೇ ಗುರಿ 8.5ನೇ ಗುರಿ ಆಗಿವೆ. ಅದೇ ರೀತಿಯಾಗಿ ಲಿಂಗ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಜೀವನ ನಿರೀಕ್ಷೆ, ಶಿಕ್ಷಣ ಮಾನದಂಡ ಹಾಗೂ ಜೀವನದ ಗುಣಮಟ್ಟ ಮಾನದಂಡಗಳಲ್ಲಿ ಪುರುಷರ ಮಹಿಳೆಯರ ನಡುವಿನ ಅಭಿವೃದ್ಧಿಗೆ ಸಂಬಂಧಿಸಿದೆ. ಪುರುಷರ ಮಾನವ ಅಭಿವೃದ್ಧಿ ಸೂಚ್ಯಂಕ ಮತ್ತು ಮಹಿಳೆಯರ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನಡುವಿನ ಅನುಪಾತವನ್ನು ಬಿಂಬಿಸುತ್ತದೆ. ಅದೇ ರೀತಿಯಾಗಿ ಲಿಂಗ ಅಸಮಾನತೆಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ 108ನೇ ಸ್ಥಾನದಲ್ಲಿದೆ. ಆರೋಗ್ಯ, ಸಬಲೀಕರಣ ಹಾಗೂ ಕಾರ್ಮಿಕ ಮಾರುಕಟ್ಟೆ ಅಂಶಗಳನ್ನು ಆಧರಿಸಿರುವ ಲಿಂಗ ಸಮಾನತೆ ಸೂಚ್ಯಂಕದಲ್ಲಿ 2022ರಲ್ಲಿ ಭಾರತ 0.437 ಅಂಕಗಳೊಂದಿಗೆ 166 ರಾಷ್ಟ್ರಗಳ ಪಟ್ಟಿಯಲ್ಲಿ 108ನೇ ಸ್ಥಾನ ಪಡೆದಿದೆ. ಎಷ್ಟು? 108ನೇ ಸ್ಥಾನ ಭಾರತ ಪಡೆದಿದೆ. ಈ ಸೂಚ್ಯಂಕದಲ್ಲಿ ಡೆನ್ಮಾರ್ಕ್ ಅಗ್ರಸ್ಥಾನದಲ್ಲಿದೆ. ಇದು ಕಾರ್ಮಿಕರ ಬಲದ ಭಾಗವಹಿಸುವಿಕೆ ದರದಲ್ಲಿ ಭಾರತ ಅತಿ ದೊಡ್ಡ ಲಿಂಗ ಅಂತರ ಹೊಂದಿದೆ. ಅದೇ ರೀತಿಯಾಗಿ ಮಹಿಳೆಯರ 28.3 ಇದ್ದರೆ ಪುರುಷರ 76.1 ಇದ್ದಾರೆ. ವಿಶ್ವ ಆರ್ಥಿಕ ವೇದಿಕೆ ವತಿಯಿಂದ ಬಿಡುಗಡೆಯಾದ ಜಾಗತಿಕ ಲಿಂಗ ಅಂತರ ವರದಿ 2023 ಪ್ರಕಾರ 146 ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ 127ನೇ ಸ್ಥಾನ ಪಡೆದಿತ್ತು. ಐಸ್ಲ್ಯಾಂಡ್ ದೇಶವು ಲಿಂಗ ಸಮಾನತೆ ದೇಶ ಹಾಗೂ ಅಫ್ಘಾನಿಸ್ತಾನವು ಹೆಚ್ಚು ಲಿಂಗ ಅಸಮಾನತೆ ಹೊಂದಿದ ದೇಶಗಳಾಗಿ ಹೊರಹೊಮ್ಮಿತು. ಈ ಆರ್ಥಿಕ ಪಾಲುದಾರಿಕತ್ವ ಮತ್ತು ಅವಕಾಶ, ಶೈಕ್ಷಣಿಕ ಪ್ರಾಪ್ತಿ, ಆರೋಗ್ಯ ಮತ್ತು ಅಸ್ತಿತ್ವ, ರಾಜಕೀಯ ಸಬಲೀಕರಣ ಮಾನದಂಡಗಳು ಒಳಗೊಂಡಿದೆ. ಈ UNDP ನೋಡೋದಾದರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಬಗ್ಗೆ ಮಾಹಿತಿ ನೋಡೋದಾದರೆ ಇದು ವಿಸ್ತೃತ ರೂಪ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿದೆ. UNDP ಫುಲ್ ಫಾರ್ಮ್. ಜಾಗತಿಕ ಮಟ್ಟದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಸಿದ್ಧಪಡಿಸಿ ಪ್ರಕಟಿಸುವ ವಿಶ್ವಸಂಸ್ಥೆಯ ವಿಶೇಷ ಘಟಕವಾಗಿದೆ. ಭಾಳ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಯಾವುದೋ UNDP ಒಂದು ವಿಶ್ವಸಂಸ್ಥೆಯ ವಿಶೇಷ ಘಟಕವಾಗಿದೆ ಇದು. ಅದೇ ರೀತಿಯಾಗಿ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಸ್ಥಾಪನೆ 1965 ನವೆಂಬರ್ 22. ಪ್ರಸ್ತುತ ಮತ್ತು 9ನೇ ಆಡಳಿತಗಾರರು ಹಚಿಮ್ ಸ್ಟೆನರ್, ಬ್ರೆಜಿಲ್ ದೇಶದವರು. ಮೊದಲ ಆಡಳಿತಗಾರ ನೋಡೋದಾದರೆ ಪಾಲ್ ಜಿ ಹಾಫ್ಮನ್, ಅಮೆರಿಕದವರು. UNDP ವಿಶ್ವಸಂಸ್ಥೆ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಎಲ್ಲಿ ಕಾರ್ಯನಿರ್ವಹಿಸುವ ವಿಶೇಷ ಅಂಗಸಂಸ್ಥೆಯಾಗಿದೆ. ಮೊದಲ ಆವೃತ್ತಿ 1990ರಲ್ಲಿ ದೇವಾಕನ್ನು ಪ್ರಕಟಿಸಲಾಯಿತು. ನೋಡಿಕೊಳ್ಳಿ ಫ್ರೆಂಡ್ಸ್ ಇದು. ಅದೇ ರೀತಿಯಾಗಿ ಉದ್ದೇಶ ನೋಡೋದಾದರೆ ವಿಶ್ವಸಂಸ್ಥೆ ಜಾಗತಿಕ ಅಭಿವೃದ್ಧಿ ನೆಟ್ವರ್ಕ್ ಆಗಿದ್ದು ಜ್ಞಾನ, ಅನುಭವ, ಸಂಪನ್ಮೂಲಗಳ ಮೂಲಕ ಜನರ ಜೀವನ ಮಟ್ಟ ಸುಧಾರಣೆ, ತಾಂತ್ರಿಕ ಮತ್ತು ಹೂಡಿಕೆ ಸಹಕಾರದ ಉತ್ತೇಜನ ನೀಡುತ್ತದೆ. ಅದು 2022ರ ಕರ್ನಾಟಕ ಮಾನವ ಅಭಿವೃದ್ಧಿ ವರದಿ ಮೊದಲ ಸ್ಥಾನದಲ್ಲಿರುವ ಜಿಲ್ಲೆ ಯಾವುದಂದರೆ ಇದು ಬೆಂಗಳೂರು ನಗರ. ಅದೇ ರೀತಿಯಾಗಿ ಕೊನೆಯ ಸ್ಥಾನದಲ್ಲಿರುವ ಜಿಲ್ಲೆ ಯಾದಗಿರಿ. ಅದೇ ರೀತಿ ಮೊದಲ ಸ್ಥಾನವು ತಾಲೂಕು ನೋಡೋದಾದರೆ ಇದು ಮಂಗಳೂರಲ್ಲಿದೆ. ಕೊನೆಯ ಸ್ಥಾನದಲ್ಲಿರುವ ತಾಲೂಕು ನೋಡೋದಾದರೆ ಇದು ಯಾದಗಿರಿ ಜಿಲ್ಲೆಯ ಯಾದಗಿರಿ. ಮುಂದಿನ ನ್ಯೂಸ್ ನೋಡೋದಾದರೆ 2023ರ ಸಾಲಿನ 33ನೇ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಪಡೆದವರು ಮಲಯಾಳಂ ಲೇಖಕ ಪ್ರಭಾ ವರ್ಮಾ. ಕಾದಂಬರಿ ನೋಡೋದಾದರೆ ರೌದ ಸ್ವಾತಿಕಂ. 2023ರ ಸಾಲಿನ 33ನೇ ಆವೃತ್ತಿಯ ಸರಸ್ವತಿ ಸನ್ಮಾನ್ ಸಾಹಿತ್ಯ ಪ್ರಶಸ್ತಿಗೆ ಮಲಯಾಳಂ ಲೇಖಕ ಪ್ರಭಾ ವರ್ಮಾ ಅವರು ರುದ್ರ ಸ್ವಸ್ತಿಕ ಸಾಹಿತ್ಯ ರಚನೆ ಆಯ್ಕೆಯಾಗಿದೆ. ಈ ಮೂಲಕ ಪ್ರಭಾ ವರ್ಮಾ ಅವರು 15 ಲಕ್ಷ ರೂಪಾಯಿ ನಗದು ಮತ್ತು ಸ್ಮರಣಿಕೆಯನ್ನು ಪಡೆಯಲಿದ್ದಾರೆ. 2024ರ ಮಾರ್ಚ್ ತಿಂಗಳಲ್ಲಿ KK ಬಿರ್ಲಾ ಫೌಂಡೇಶನ್ ಸಂಸ್ಥೆಯು ಪ್ರತಿ ವರ್ಷದಂತೆ ಸಾಹಿತ್ಯ ಕ್ಷೇತ್ರದಲ್ಲಿ ರಚನೆಗೊಂಡ ಉತ್ತಮ ಕೃತಿಗಳಿಗೆ ನೀಡುವ ಸರಸ್ವತಿ ಸನ್ಮಾನ್ ಪ್ರಶಸ್ತಿಯನ್ನು ಘೋಷಿಸಿದೆ.
ಯಾವುದು ಈ ಸರಸ್ವತಿ ಸನ್ಮಾನ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಲಾಗುತ್ತದೆ. ಈ ಪ್ರಶಸ್ತಿಯನ್ನು 1991ರಿಂದ ನೀಡಲಾಗುತ್ತಿದೆ. 2022 ಸಾಲಿನ ಮತ್ತು 37ನೇ ಸರಸ್ವತಿ ಸನ್ಮಾನ್ ಪ್ರಶಸ್ತಿಯನ್ನು ತಮಿಳು ಲೇಖಕಿ ಆಗಿರುವ ಶಿವಶಂಕರಿ ಅವರಿಗೆ ಸೂರ್ಯವಂಶಂ ಕೃತಿಗೆ ನೀಡಲಾಗಿದೆ. ಯಾರಿಗೆ? ತಮಿಳು ಲೇಖಕಿ ಶಿವಶಂಕರಿ ಅವರಿಗೆ ಸೂರ್ಯವಂಶಂ. ಅದೇ ರೀತಿಯಾಗಿ 2023ರಲ್ಲಿ 33ನೇ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಪಡೆದವರು ಪ್ರಭಾ ವರ್ಮ. ಇವರ ಕಾದಂಬರಿ ನೋಡೋದಾದರೆ ರೌದ್ರ ಸ್ವಾತಿಕಂ. 2023 ಸಾಲಿನ ಸರಸ್ವತಿ ಸನ್ಮಾನ್ ಪ್ರಶಸ್ತಿಗೆ ಭಾಜನರಾಗಿರುವ ಪ್ರಭಾ ವರ್ಮ ಅವರು ಮಲಯಾಳಂ ಭಾಷಾ ಸಾಹಿತಿ ಮತ್ತು ಕವಿ, ಸಂಯೋಜಕ, ಪತ್ರಿಕೋದ್ಯಮ ಮತ್ತು ದೂರದರ್ಶನ ನಿರೂಪಕವಾಗಿದ್ದಾರೆ. ಇವರು ಅರ್ಕ ಪೂರ್ಣಿಮಾ ರಚನೆಗೆ ಕೇರಳ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ಇವರಿಗೆ. ಅದೇ ರೀತಿ ಪ್ರಭಾ ವರ್ಮ ಅವರಿಗೆ ಲಭಿಸಿದ ಪ್ರಶಸ್ತಿಗಳ ಬಗ್ಗೆ ನೋಡೋದಾದರೆ ಇವರಿಗೆ 1987ರಲ್ಲಿ ಅಬುಧಾಬಿ ಶಕ್ತಿ ಪ್ರಶಸ್ತಿಯನ್ನು ನೀಡಲಾಗಿದೆ. 1995ರಲ್ಲಿ ಕೇರಳ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ನೀಡಲಾಗಿದೆ. ಇವರು ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಪ್ರಭಾ ವರ್ಮ ಅವರು ಪ್ರಮುಖ ರಚಿತ ಸಾಹಿತ್ಯಗಳ ಕೊಡುಗೆಗಳ ಬಗ್ಗೆ ನೋಡಿಕೊಳ್ಳಿ. ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಬಗ್ಗೆ ನೋಡೋದಾದರೆ ಇದು ಸಾಹಿತ್ಯ ಕ್ಷೇತ್ರಕ್ಕೆ ಪ್ರಶಸ್ತಿಯಾಗಿದೆ. ಇದು ಯಾವುದು? ಸರಸ್ವತಿ ಸನ್ಮಾನ್ ಪ್ರಶಸ್ತಿ. ಇದು ಆರಂಭ 1991ರಲ್ಲಿ ಕೃಷ್ಣ ಕುಮಾರ್ ಬಿರ್ಲಾ ಅವರಿಂದ ಆರಂಭವಾಗಿದೆ. ಸ್ಥಾಪಕರು KK ಬಿರ್ಲಾ ಫೌಂಡೇಶನ್. ಪ್ರಶಸ್ತಿಯ ಅರ್ಹತೆ ನೋಡೋದಾದರೆ ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವ 72 ಭಾಷೆಗಳ ಉತ್ತಮ ಸಾಹಿತ್ಯ ರಚನೆ ಕೃತಿಗಳಿಗೆ ನೀಡಲಾಗುತ್ತದೆ. ಇದು ಪ್ರಶಸ್ತಿ ಮೊತ್ತ 15 ಲಕ್ಷ ರೂಪಾಯಿ. KK ಬಿರ್ಲಾ ಫೌಂಡೇಶನ್ ನೋಡೋದಾದರೆ ಇದು ಕೃಷ್ಣ ಕುಮಾರ್ ಬಿರ್ಲಾ ಅವರಿಂದ 1991ರಲ್ಲಿ ದೆಹಲಿಯ KK ಬಿರ್ಲಾ ಫೌಂಡೇಶನ್ನಲ್ಲಿ ಸ್ಥಾಪನೆಯಾಯಿತು. ಈ ಫೌಂಡೇಶನ್ ಮೂಲಕ ಸಾಹಿತ್ಯದ ಉತ್ತೇಜನ, ಕಲೆ, ಶಿಕ್ಷಣ, ಸಾಮಾಜಿಕ ಸೇವೆ ಹಾಗೂ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ ಪ್ರಶಸ್ತಿಯನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತದೆ. ಪ್ರಮುಖ ಪ್ರಶಸ್ತಿಗಳ ಬಗ್ಗೆ ನೋಡೋದಾದರೆ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಆಗಿರ್ಬೋದು, ವ್ಯಾಸ ಸನ್ಮಾನ್ ಪ್ರಶಸ್ತಿ ಆಗಿರ್ಬೋದು. ಅದೇ ರೀತಿಯಾಗಿ ವೈಜ್ಞಾನಿಕ ಸಂಶೋಧನೆಗೆ JD ಬಿರ್ಲಾ ಪ್ರಶಸ್ತಿ ಕೂಡ ನೀಡಲಾಗುತ್ತದೆ. 2023ರ ಪ್ರಶಸ್ತಿ ಆಯ್ಕೆಯಾದ ಸಮಿತಿ ಅಧ್ಯಕ್ಷರು ನೋಡೋದಾದರೆ ನಿವೃತ್ತ ನ್ಯಾಯಮೂರ್ತಿಯಾಗಿರುವ ಅರ್ಜುನ್ ಕುಮಾರ್ ಸಿಕ್ರಿ. ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಪುರಸ್ಕೃತರು ಕನ್ನಡದ ಇಬ್ಬರು ಯಾರಪ್ಪ ಅಂತಂದರೆ 2010ರಲ್ಲಿ ಪಡೆದವರು ಯಾರಪ್ಪ ಅಂತಂದರೆ SL ಭೈರಪ್ಪ. ಇವರ ಕೃತಿ ನೋಡೋದಾದರೆ ಮಂದ್ರ ಕಾದಂಬರಿ. ಅದೇ ರೀತಿ 2014ರಲ್ಲಿ M ವೀರಪ್ಪ ಮೊಯ್ಲಿ ಪಡೆದಿದ್ದಾರೆ. ಯಾವುದು? ಸರಸ್ವತಿ ಸನ್ಮಾನ್ ಪ್ರಶಸ್ತಿ. ಇದು ಶ್ರೀ ರಾಮಾನಂದ್ ಮಹಾಶ್ರೇಣಿ ಕೃತಿಯಾಗಿದೆ. ಸರಸ್ವತಿ ಸನ್ಮಾನ್ ಪ್ರಶಸ್ತಿಗೆ ಭಾಜನರಾದ ಪ್ರಮುಖರು ನೋಡೋದಾದರೆ 1991ರಲ್ಲಿ ಹರಿವಂಶ ನಾರಾಯಣ್ ಬಚ್ಚನ್ ಹಿಂದಿ ಭಾಷೆದವರು. ಇವರು ಆಯ್ಕೆ ಕೃತಿ ನೋಡೋದಾದರೆ ಆತ್ಮಚರಿತ್ರೆ. ಅದೇ ರೀತಿ 1992ರ ರಮಾಕಾಂತ್ ರಾವ್ ಒಡಿಯಾ ಶ್ರೀ ರಾಧಾ. ಅದೇ ರೀತಿಯಾಗಿ 2018ರಲ್ಲಿ K ಶಿವರೆಡ್ಡಿ ತೆಲುಗು. ಇವ್ರದ್ದು ಪಕೀಕಿ ಒಟ್ಟಿಗಿಲ್. 2019ರಲ್ಲಿ ವಾಸುದೇವ್ ಮೋಹಿ. ಇವರ ಭಾಷೆ ನೋಡೋದಾದರೆ ಸಿಂಧಿ. ಇವರು ಕೃತಿ ಚೆಕ್ ಬುಕ್. ಅದೇ ರೀತಿ 2020ರಲ್ಲಿ ಶರಣ್ಕುಮಾರ್ ಲಿಂಬಾಳೆ ಮರಾಠಿ ಸನಾತನ ಕಾದಂಬರಿ. ಅದೇ ರೀತಿ 2021ರಲ್ಲಿ ಪ್ರೊಫೆಸರ್ ರಾಮ್ ದರ್ಶನ್ ಮಿಶ್ರಾ ಹಿಂದಿ ಸಾಹಿತಿ. ಅದೇ ರೀತಿಯಾಗಿ 2022ರಲ್ಲಿ ಶಿವಶಂಕರಿ ಅವರು ಪಡೆದಿದ್ದಾರೆ. ಇವರು ತಮಿಳು ಸಾಹಿತಿಯಾಗಿದ್ದಾರೆ. ಇವರ ಕೃತಿ ಸೂರ್ಯವಂಶಂ. 2023ರಲ್ಲಿ ಪಡೆದವರು ಪ್ರಭಾ ವರ್ಮ. ಇವರು ಮಲಯಾಳಂ ಸಾಹಿತಿಯಾಗಿದ್ದಾರೆ. ರೌದ್ರ ಸಾತ್ವಿಕಂ ಎಂಬ ಕೃತಿಗೆ ಪಡೆದಿದ್ದಾರೆ. 2023ರ 58ನೇ ಜ್ಞಾನಪೀಠ ಪ್ರಶಸ್ತಿ ಕೂಡ ಪಡೆದವರು ಯಾರ್ಯಾರಪ್ಪ ಅಂತಂದರೆ ಸಂಸ್ಕೃತ ಸಾಹಿತಿಯಾಗಿರುವ ರಾಮಭದ್ರಾಚಾರ್ಯರು ಮತ್ತು ಉರ್ದು ಸಾಹಿತಿಯಾಗಿರುವ ಗುಲ್ಜಾರ್. ಇವರು 1965ರಲ್ಲಿ ಮಲಯಾಳಂ ಸಾಹಿತಿ G. ಶಂಕರ್ ಕುರುಪ್ ಅವರಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಲಭಿಸಲಾಗಿದೆ.
ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದರೂ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಯಾರು ವಾಟ್ಸಪ್ಪಿಗೆ ಜಾಯ್ನ್ ಇಲ್ಲ ಅವರೆಲ್ಲ ವಾಟ್ಸಪ್ ಜಾಯ್ನ್ ಆಗಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಓಕೆ ಬಾಯ್.